ಗೃಹಲಕ್ಷ್ಮಿಯ ಬೆನ್ನಲ್ಲೇ ಬಿಪಿಎಲ್ ಕಾರ್ಡ್ದಾರರಿಗೂ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಏಕಾಏಕಿ ಸಾವಿರಾರು ಜನ ಬಿಪಿಎಲ್ ಕಾರ್ಡ್ದಾರರು ಎಪಿಎಲ್ ಕಾರ್ಡ್ದಾರರಾಗ್ತಿದ್ದು, ಕಳೆದ ಒಂದೆರಡು ತಿಂಗಳಿಂದ ರೇಷನ್ ಬರ್ತಿಲ್ಲ. ಈ ಬಗ್ಗೆ ಬೆಂಗಳೂರಿನಲ್ಲಾದ ಕೆಲ ಕೇಸ್ಗಳು ಇಲ್ಲಿವೆ ನೋಡಿ. ಬಿಪಿಎಲ್ ಕಾರ್ಡುದಾರರಿಗೆ ಬಿಗ್ ಶಾಕ್. ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿದೆಯಾ ಚೆಕ್ ಮಾಡಿ. 2 ತಿಂಗಳಿಂದ ರೇಷನ್ ಸಿಗ್ತಿಲ್ಲ. ಜನ ನಿಗಿ. ಬಿಪಿಎಲ್ ಕಾರ್ಡ್ಗೆ ಸಿಗೋ ಎಲ್ಲಾ ಸೌಲಭ್ಯ ಬಂದ್. ಸರ್ಕಾರ ಸೈಲೆಂಟ್ ಆಗಿ ಆಪರೇಷನ್ ರೇಷನ್ ಕಾರ್ಡ್ಗೆ ಮುಂದಾಗಿದೆ. ಜಿಎಸ್ಟಿ, ಐಟಿ ತೆರಿಗೆ ಪಾವತಿ ಹಾಗೂ ಸರ್ಕಾರಿ ಅಧಿಕಾರಿಯಾಗಿದ್ದು ಬಿಪಿಎಲ್ ಕಾರ್ಡ್ಗಳನ್ನ ಹೊಂದಿರುವಂತಹ ಸಾವಿರಾರು ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಮಾತ್ರ ವಾಪಸ್ ಪಡೆಯಬಹುದು, ಅರ್ಹರ ಕಾರ್ಡ್ಗಳಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದರಿಂದಾಗಿ ಸಾವಿರಾರು ಜನರಿಗೆ ಕಳೆದ 2 ತಿಂಗಳಿನಿಂದ ರೇಷನ್ ಸಿಗ್ತಿಲ್ಲ. ಅದರಂತೆ ಬೆಂಗಳೂರಿನಲ್ಲಿಯೂ ನೂರಾರು ಸಂಖ್ಯೆಯಲ್ಲಿ ಬಿಪಿಎಲ್ ಪಡಿತರ ಕಾರ್ಡ್ಗಳು ರದ್ದಾಗಿವೆ. ಕಾರ್ಡ್ ರದ್ದತಿಗೆ ಹಲವು ಕಾರಣಗಳನ್ನ ಆಹಾರ ಇಲಾಖೆ ನೀಡುತ್ತಿದ್ದು, ಜನರಿಗೆ ಈ ಬಗ್ಗೆ ಮಾಹಿತಿಯೇ ಇಲ್ಲ. ಅಂತಹ ಕೆಲ ಪ್ರಕರಣಗಳ ಬಗ್ಗೆ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ ಇಲ್ಲಿದೆ. ರಿಯಾಲಿಟಿ ಚೆಕ್ 1. ರಾಜಗೋಪಾಲ ನಗರದ ನಿವಾಸಿ ರೇಣುಕಾ ಅವರು ಸುಮಾರು 8 ವರ್ಷದಿಂದ ಬಿಪಿಎಲ್ ಕಾರ್ಡ್ ಹೊಂದಿದ್ರು. ಕಳೆದ 2 ತಿಂಗಳ ಹಿಂದೆ ನ್ಯಾಯಬೆಲೆ ಅಂಗಡಿಗೆ ಹೋದಾಗ ಐಟಿಆರ್ ತೆರಿಗೆ ಪಾವತಿ ಮಾಡುತ್ತಿದ್ದಾರೆ ಅಂತ ವೆಬ್ಸೈಟ್ನಲ್ಲಿ ಬಂದಿದ್ದು ರೇಷನ್ ಸಿಕ್ಕಿಲ್ಲ. ರೇಣುಕಾ ಹೆಸರಿನಲ್ಲಿ ಸ್ವಂತ ಮನೆ ಬಿಟ್ರೆ ಯಾವುದೇ ಆದಾಯದ ಮೂಲಗಳಿಲ್ಲ. ರೇಣುಕಾ ಪತಿ ಶಿವಕುಮಾರ್ ಸಹ ಮನೆಯಲ್ಲೇ ಇದ್ದು ಅವರಿಗೂ ಆದಾಯದ ಮೂಲಗಳಿಲ್ಲ. ಹೀಗೆ ಐಟಿಆರ್ ತುಂಬುತ್ತಿಲ್ಲ ಅಂತ ದಾಖಲೆಗಳಿವೆ. ಆದ್ರೂ ವೆಬ್ಸೈಟ್ನಲ್ಲಿ ತೆರಿಗೆ ಪಾವತಿದಾರರು ಅಂತ ಬಂದಿದೆ. ಹೀಗಾಗಿ ಬಿಪಿಎಲ್ ಕಾರ್ಡ್ ಇಲ್ಲದೆ ಶಿವಕುಮಾರ್ಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ಸರ್ಕಾರಿ ಆಸ್ಪತ್ರೆಗೆ ತೋರಿಸಲು ಆಗಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. 2 ತಿಂಗಳಿಂದ ರೇಷನ್ ಬರ್ತಾ ಇಲ್ಲ ಮೇಡಮ್. ಕೇಳಿ 8 ವರ್ಷದಿಂದ ತಗೊತಾ ಇದ್ದೋ. 2 ತಿಂಗಳಿಂದ ರೇಷನ್ ಕೊಡ್ತಾ ಇಲ್ಲ. ಕೇಳಿದ್ಕೆ ಟ್ಯಾಕ್ಸ್ ಪೇಯರ್ ಅಂತ ಬಂತು ಸೊಸೈಟಿಲಿ. ಕೇಳಿದ್ಕೆ ಮನೆಯವ್ರಿಗೂ ಹುಷಾರಿಲ್ಲ, ಮನೇಲಿ ಕೆಲಸ ಮಾಡ್ತಾರೆ, ಹಿಂಗೆ ಮಾಡ್ಕೊಂಡು ಸೋರೆ ಸೈಟ್ ಮಾತ್ರ ಇಷ್ಟಿದೆ. ರಿಯಾಲಿಟಿ ಚೆಕ್ 2. ಇನ್ನು ಬೆಂಗಳೂರಿನ ನೆಲಗದರಹಳ್ಳಿಯ ನಿವಾಸಿಯಾಗಿರೋ ಕಲ್ಪನಾ ಅವರಿಗೂ ಸಹ ಐಟಿಆರ್ ಫೈಲ್ ಮಾಡಿದ್ದೀರಾ ಅಂತ ರೇಷನ್ ಕಾರ್ಡ್ ಕೊಡ್ತಿಲ್ಲ. ಇವರಿಗೆ 2 ಮಕ್ಕಳಿದ್ದು ದೊಡ್ಡ ಮಗ 12,000 ದುಡಿಯುತ್ತಿದ್ದಾನೆ. ಅದು ಬಿಟ್ಟು ಕುಟುಂಬಕ್ಕೆ ಬೇರೆ ಆದಾಯವಿಲ್ಲ. ಇನ್ನು ಕಿರಿಯ ಮಗ ಕಿರಣ್ ಹಿಮೋಫಿಲಿಯಾದಿಂದ ಬಳಲುತ್ತಿದ್ದು ಇವನ ಇಂಜೆಕ್ಷನ್ಗೆ 5,500 ರೂಪಾಯಿ ತಗುಲುತ್ತಿದ್ದು, ಬಿಪಿಎಲ್ ಕಾರ್ಡ್ ಇದ್ರೆ ಉಚಿತವಾಗುತ್ತೆ, ಇಲ್ಲದಿದ್ರೆ ಹೇಗೆ ಚಿಕಿತ್ಸೆ ಕೊಡಿಸೋದು ಅನ್ನೋ ಚಿಂತೆಯಲ್ಲಿದ್ದಾರೆ ತಾಯಿ ಕಲ್ಪನಾ. ನನ್ನ ಮಗನಿಗೆ ಹುಷಾರು ಮಾಡಬೇಕು ಅಂದರೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಅವ್ನಿಗೆ ಇಂಜೆಕ್ಷನ್ ಹಾಕಲ್ಲ. ಹಿಮೋಫಿಲಿಯಾಗೆ ಒಂದು ಇಂಜೆಕ್ಷನ್ 5,500 ರೂಪಾಯಿ ಕೊಟ್ಟು ನಾನು ಹಾಕ್ಸ್ಬೇಕು. ಹಂಗಾಗಿ ನನಗೆ ಇದು ಕಾರ್ಡ್ ತೊಗೊಂಡೋದ್ರೆ ಫ್ರೀ ಇಂಜೆಕ್ಷನ್ ಸಿಗುತ್ತೆ KC ಜನರಲಲ್ಲಿ. ಇಲ್ಲ ಅಂದರೆ 5,500 ಕಟ್ಟಿ ನಾನು ಇಂಜೆಕ್ಷನ್ ಹಾಕಿಸ್ಬೇಕು. ಈಗ ಮಗುನ ಸಾಯ್ಸೋಕ್ಕೂ ಆಗುತ್ತಾ? 22 ವರ್ಷದ ಮಗುನ ನಾನು ಸಾಯ್ಸೋಕ್ಕೂ ಆಗಲ್ಲ, ಇಲ್ಲ ಸಾಕೋಕ್ಕೂ ಆಗಲ್ಲ. ನನ್ನ ಕೈಲಿ ಹೋಗಿ ದುಡಿಯೋಕೆ ನನ್ನ ಕೈಲಿ ಸಾಧ್ಯವಿಲ್ಲ. ಈಗ ರೇಷನ್ ಕಾರ್ಡ್ ಇಲ್ಲ ಅಂದರೆ ನನಗೇನು ಜೀವನ ಮಾಡಲಿ ನಾನು? ನಮ್ದು ಆಧಾರ ಅನ್ನೋದೇ ಏನಿಲ್ಲ. ನನ್ನ ಮಗ 12,000 ಸಂಬಳ ತರೋದು ಬಿಟ್ಟರೆ ಇನ್ಯಾವುದೂ ಇಲ್ಲ. ರಿಯಾಲಿಟಿ ಚೆಕ್ 3. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೈ ಮಾರುತಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿರೋ ಬಡ ಕುಟುಂಬವೊಂದು 7-8 ವರ್ಷಗಳಿಂದ ಬಿಪಿಎಲ್ ಕಾರ್ಡ್ ಹೊಂದಿತ್ತು. ಆದ್ರೆ ಈ ಕುಟುಂಬ ಆದಾಯ ತೆರಿಗೆ ಪಾವತಿ ಮಾಡ್ತಿದೆ ಅನ್ನೋ ಕಾರಣ ಕೊಟ್ಟು ಬಿಪಿಎಲ್ ಕಾರ್ಡ್ ಅನ್ನ ಎಪಿಎಲ್ಗೆ ಬದಲಾಯಿಸಲಾಗಿದೆ. ಇದರಿಂದ ಕಳೆದ 2 ತಿಂಗಳಿನಿಂದ ಅಕ್ಕಿ ಸಿಗದೆ ಬಡ ಕುಟುಂಬ ಪರದಾಡ್ತಿದೆ. ಮನೆಯಲ್ಲಿ ಪುಟ್ಟ ಕಂದಮ್ಮ ಇದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸೋದಕ್ಕೂ ಈ ಕುಟುಂಬ ಅರ್ಹರಲ್ಲ ಅಂತ ತಿಳಿಸಲಾಗಿದೆ. ಇದರಿಂದ ಆರೋಗ್ಯ ಸೇವೆ ಹಾಗೂ ಸರ್ಕಾರಿ ಸೇವೆಗಳಿಂದ ವಂಚಿತರಾಗಿದ್ದು ದಿಕ್ಕು ತೋಚದೆ ಅತಂತ್ರ ಸ್ಥಿತಿಯಲ್ಲಿದೆ. ಬಿಪಿಎಲ್ ಕಾರ್ಡ್ದಾರರು ಯಾರಿದ್ರು ಅವರನ್ನ ಎಪಿಎಲ್ಗೆ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನ ನಾನು ತೋರಿಸ್ತಾ ಹೋಗ್ತೇನೆ. ಬದಲಾವಣೆ ಆಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಇದೆ? ತುಂಬಾನೇ ಪ್ರಾಬ್ಲಮ್ ಇದೆ ಸರ್. ನಮ್ಗೆ ಹೆಲ್ತ್ ಇಶ್ಯೂಸ್ ಇದೆ, ಮತ್ತು ಚಿಕ್ಕ ಮಗು ಇದೆ, ಮತ್ತು ಅದರಿಂದನೇ ನಾವು ಜೀವನ ಮಾಡ್ತಿದ್ದು. ಈಗ 12,000 ರೂಪಾಯಿ ಪೇಮೆಂಟ್ ತೊಗೊಂಡು ನಮ್ಮ ಮನೆಯವ್ರು ಜೀವನ ಮಾಡೋಕೆ ಆಗ್ತಾಯಿಲ್ಲ ಸರ್. ಇದರಿಂದ ನಮ್ಗೆ ಹೆಲ್ಪ್ ಇತ್ತು, ಇವಾಗ ಅದು ಇಲ್ದಂಗೆ ಆಗ್ಬಿಟ್ಟಿದೆ. 2 ತಿಂಗಳಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ನಮಗಂತೂ. ಯಾವಾಗ ಗೊತ್ತಾಯಿತು ಈಗ ಬಿಪಿಎಲ್ ಕಾರ್ಡಿಂದ ಎಪಿಎಲ್ಗೆ ಬದಲಾವಣೆ ಆಗಿದೆ ಅನ್ನೋದು? ಯಾವಾಗ ಗೊತ್ತಾಯಿತು? ಈಗ ಹೋದ ತಿಂಗಳು ನಾವು ಅಕ್ಕಿ ತಗೊಬರಕ್ಕೆ ಹೋದಾಗ ಡಿಪೋದಲ್ಲಿ ನಮ್ಗೆ ಹೇಳಿದ್ರು ಸರ್, ನಿಮಗಿಲ್ಲ ಅಕ್ಕಿ ಬಂದಿಲ್ಲ, ನಮಗೆ ಅಕ್ಕಿ ಕಳಿಸಿಲ್ಲ ಡಿಪೋಯಿಂದ, ನಮಗೆ ನಿಮ್ಮದು ಕಾರ್ಡು ಕ್ಯಾನ್ಸಲ್ ಆಗಿದೆ, ಬಿಪಿಎಲ್ಲಿಂದ ಎಪಿಎಲ್ ಆಗಿದೆ, ಇಲ್ಲ ಆಗಲ್ಲ, ನಿಮಗೆ ಕಳಿಸಿಲ್ಲ, ನಿಮ್ಗೆ ರೇಷನ್ ನಿಮ್ಗೆ ಅಂತ ಕಳಿಸಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ನಮ್ಗೆ ಹೇಳಿದ್ಮೇಲೆ ನಾವು ಡಿಪೋ ಹತ್ರ ಹೋಗಿದ್ವಿ ಸರ್. ಹೋಗಿದ್ದಕ್ಕೆ ಅವರು ವೆರಿಫಿಕೇಷನ್ಗೆ ಬರ್ತೀವಿ, ನೀವು ಈ ಥರ IT ರೈಡ್ ಮತ್ತು ಟ್ಯಾಕ್ಸ್ ಕಟ್ತಾ ಇದ್ದೀರಿ ಅಂತ ಹೇಳಿದ್ರು ಸರ್. ನಾವು ಯಾವ ಟ್ಯಾಕ್ಸು ಕಟ್ತಾ ಇಲ್ಲ, ಏನೂ ಇಲ್ಲ. 12,000 ರೂಪಾಯಿ ಪೇಮೆಂಟ್ ತಗೊಂಡು ಜೀವನ ಮಾಡೋದೇ ಕಷ್ಟ ಆಗದೆ. ನಾವು IT ಕಟ್ಟೋದು ಇನ್ನೊಂದೇ ಕಟ್ಟೋದು ಸರ್. ಹೇಳಿ ಸರ್, ಏನು ಹೇಳ್ತೀರಿ ಸರ್ಕಾರದ ಈ ನಿರ್ಧಾರ? ಇದರಿಂದನೇ ಅನ್ನ ತಿನ್ನೋದು ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಹಿಂಗಾಗ್ಬಿಟ್ರೆ ಹೆಂಗೆ ಮಾಡೋದು? ಮುಂದೆ ಜೀವನ ಮಾಡೋಕ್ಕೆ ಕಷ್ಟ. ಏನೋ ಅದರಿಂದ ಒಂದು ಸ್ವಲ್ಪ ಜೀವನ ಮಾಡ್ತಿದ್ದೋ, ಬಾಡಿಗೆ ಕಟ್ಕೊಂಡು ಗಾರ್ಮೆಂಟ್ಸ್ಗೆ ಹೋಗ್ಬೇಕು, ಒಬ್ಬ ದುಡಿಯೋದು, ಚಿಕ್ಕ ಪಾಪು ಬೇರೆ ಐತೆ.
ಅದರಿಂದ ಹೆಂಗೆ ನೀವೇ ನೋಡಿಕೊಂಡು ಮಾಡಬೇಕು. ಸೊ ಹಾಗಾಗಿ ಇದೀಗ ಈ ಕುಟುಂಬದ ಜನ ಏನಿದ್ದಾರೆ, ಕುಟುಂಬಸ್ಥರು ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ಒಟ್ನಲ್ಲಿ ಜನರಿಗೆ ಬಿಪಿಎಲ್ ಕಾರ್ಡ್ ರದ್ದತಿ ಜೊತೆಗೆ ಆಯುಷ್ಮಾನ್, ವಿದ್ಯಾರ್ಥಿ ವೇತನ, ಸಿಎಂ ಪರಿಹಾರ ನಿಧಿ, ನರೇಗಾ ಯೋಜನೆಯ ಫಲಾನುಭವಿಗಳು ಆಗೋಕೆ ಸಾಧ್ಯವಿಲ್ಲ. ಇನ್ನು ಕೆಲ ಫಲಾನುಭವಿಗಳು ನಮಗೆ ಯಾವುದೇ ಜಿಎಸ್ಟಿ ಇಲ್ಲ, ಅನ್ನಭಾಗ್ಯ ಹಣ, ಗೃಹಲಕ್ಷ್ಮಿ ಹಣನೂ ಬರ್ತಿಲ್ಲ, ಆದರೂ ಕಾರ್ಡ್ಗಳನ್ನು ನಿಲ್ಲಿಸಲಾಗಿದೆ ಎನ್ನುತ್ತಿದ್ದಾರೆ. ಪ್ರಕಾಶ್ ಜೊತೆ ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.